ಹಾಯ್ ಎವ್ರಿವಾನ್, ಇದು ಬಂದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಬೇಗನೆ ಎದ್ದು ಬಂದು ಸ್ವಲ್ಪ ನನಗೆ ಅಂತ ಟೈಮ್ನ ಕೊಟ್ಟು ಈಚೆ ನಿಂತ್ಕೊಂಡಿದ್ದೆ, ಆ ಬ್ರೀಸ್ನ ಎಂಜಾಯ್ ಮಾಡಿಕೊಂಡು. ಈ ನಡುವೆ ಫುಲ್ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ಬಟ್ ಎದ್ದೊಳ್ಲೇಬೇಕು, ಜಾಬ್ಗೆ ಹೋಗ್ಲೇಬೇಕಲ್ವಾ. ಅದಕ್ಕೆ ಬೇಗನೆ ಎದ್ದು ಇನ್ನು ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಹಿಂದಿನ ದಿನನೇ ಓಟ್ಸ್ ಬೌಲ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು 2 ಕಪ್ ಅಷ್ಟು ಓಟ್ಸ್ನ ತಗೊತಿದ್ದೀನಿ. ಆ್ಯಂಡ್ ಇದು ಜಸ್ಟ್ 1 ಸರ್ವಿಂಗ್ ಅಷ್ಟೇ. ಆ್ಯಂಡ್ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಆಲ್ಮಂಡ್ಸ್, ದ್ರಾಕ್ಷಿ ಮತ್ತು ಪಿಸ್ಟಾಶ್ಯೂಸ್ನ ತೊಗೊಂಡಿದ್ದೀನಿ. ಆ್ಯಂಡ್ 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್ ಮತ್ತು ಎಲ್ಲ ಥರದ ಸೀಡ್ಸ್ನ ಹಾಕ್ಕೊಂಡೆ. ಆ್ಯಂಡ್ 1 ಕಪ್ ಆಫ್ ಮಿಲ್ಕ್ನ ತಗೊಂಡು ಸ್ವಲ್ಪ ಸಿನ್ನಮನ್ ಪೌಡರ್ ಮತ್ತು 1 ಸ್ಪೂನ್ ಅಷ್ಟು ಹನಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇದನ್ನು ರೆಫ್ರಿಜರೇಟ್ ಮಾಡಕ್ಕೆ ಇಡ್ತಿದ್ದೀನಿ. ಸೊ ನೆಕ್ಸ್ಟ್ ದಿನದ ಮಾರ್ನಿಂಗ್ ಕಂಟಿನ್ಯೂಷನ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಎಲ್ಲ ಫ್ರೀಸ್ ಆದಮೇಲೆ ಈ ಥರ ಸಾಲಿಡ್ ಫಾರ್ಮಲ್ಲಿ ಟರ್ನ್ ಆಗಿರುತ್ತೆ. ಆದ್ಮೇಲೆ ನಮ್ಮ ಮನೇಲಿ ಯಾವುದು ಫ್ರೂಟ್ಸ್ ಅವೈಲಬಿಲಿಟಿಯಲ್ಲಿರುತ್ತೋ ಅದನ್ನು ಟಾಪಿಂಗ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಬನಾನೈಸಿಂದ ಟಾಪಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇಷ್ಟೆಲ್ಲ ಹೆಲ್ದಿಯಾಗಿ ತಿನ್ನಲ್ಲ ಅಲ್ವಾ, ಸೊ ಅವ್ರಿಗೋಸ್ಕರ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಫ್ರೆಶ್ ಆಗಿ ಬ್ರಿಂಜಾಲ್ಸ್ ಇತ್ತು ಅಂತ ಅದನ್ನೇ ಮಾಡ್ಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ತುಂಬ ಅರೋಮೆಟಿಕ್ ಆಗಿ ಬಂದಿತ್ತು. ಸೊ ಗೊಜ್ಜೆಲ್ಲ ರೆಡಿ ಆಗಿತ್ತಲ್ವಾ, ಸೊ ರೈಸ್ಗೆ ಹಾಕಿ ನೀಟಾಗಿ ಕಲಸಿ ಎತ್ತಿಟ್ಟಿದ್ದೆ. ಆ್ಯಂಡ್ ನನಗೂ ಕಾಲೇಜಿಗೆ ಟೈಮ್ ಆಯಿತು ಅಂತ ರೆಡಿ ಆಗಿ ಸೊ ಕಾಲೇಜ್ ಕಡೆಗೆ ಹೊರಟೆ. ಆ್ಯಂಡ್ ಸ್ಯಾಟರ್ಡೆ ಹಾಫ್ ಡೇ ಆಗಿರೋದ್ರಿಂದ ನಾನು ಯಾವುದೇ ಥರ ಲಂಚ್ನು ಕ್ಯಾರಿ ಮಾಡ್ತಿರ್ಲಿಲ್ಲ. ಸೊ ಫೈನಲಿ ಡಿಪಾರ್ಟ್ಮೆಂಟ್ಗೆ ರೀಚ್ ಆದೆ. ಸೊ ಅಷ್ಟೊತ್ತಿಗೆ ನನ್ನ ಸ್ಟೂಡೆಂಟ್ ನನ್ನ ಬ್ಯೂಟಿಫುಲ್ ಪೋರ್ಟ್ರೇಟ್ನ ತಂದುಕೊಟ್ಟಿದ್ರು. ಅವ್ರ ಹೆಸರು ಕುಸುಮ ಅಂತ ಅಂದ್ಬಿಟ್ಟು. ನನಗಂತೂ ಫುಲ್ ಖುಷಿ ಆಯಿತು. ಸೊ ಕಾಲೇಜ್ನ ಮುಗಿಸಿ ಆ್ಯಂಡ್ ಈವ್ನಿಂಗ್ ಡರ್ಮ್ಯಾಟ್ದು ಅಪಾಯಿಂಟ್ಮೆಂಟ್ ಇಟ್ಟು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ಹೋದ್ವಿ. ಆ್ಯಂಡ್ ಗೈಸ್, ಬಿಲೀವ್ ಮೀ, ಸ್ಕಿನ್ ಮೇಂಟೆನೆನ್ಸ್ ಅಂತೂ ಇಟ್ ಇಸ್ ರಿಯಲಿ ಅನ್ ಎಕ್ಸ್ಪೆನ್ಸಿವ್ ಥೆರಪಿ ಅಂತಾನೆ ಹೇಳ್ತೀನಿ. ನೋಡಿ, ಜಸ್ಟ್ ಇಷ್ಟು ಐಟಮ್ಸ್ಗೆ 3K ಪೇ ಮಾಡಿಬಿಟ್ಟು ಬಂದ್ವಿ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಬೈ ಬಾಯ್.